ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಸದಾಗಿ ಪ್ರತಿಷ್ಠಾಪನೆ ಆಗಿ 15 ದಿವಸ ಆಗಿದ್ದು, ಗ್ರಾಮಸ್ಥರೆಲ್ಲ ಬಂದು ಈ ಒಂದು ಅಭಿಷೇಕ ಎಲ್ಲ ಇಟ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇರೋದಕ್ಕೆ ನಮ್ಮ ಗ್ರಾಮದ ಎಲ್ಲಾ ಜನರು ಕೂಡ ಸೇರಿ ಮಾಡ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗಿದೆ. ಹಂಗೆ ಬೆಂಗಳೂರಿಂದ ಬಂದಿರ್ತಕ್ಕಂಥ ನಮ್ಮ ಚಲಪತಿ ಅವರು ಮತ್ತೆ ಗೋವಿಂದ ರಾಜಣ್ಣ ಅವರು ಎಲ್ಲಾರು ಬಂದು ಇಲ್ಲಿ ಬಂದು ಏನೋ ಪ್ರಸಾದ ಎಲ್ಲ ತಗೊಂಡು ಬಂದು ಕೊಟ್ಟು ಜನರೆಲ್ಲ ಸ್ವಲ್ಪ ಸಂತೋಷದಿಂದ ಇದೀರಿ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಆ ವೀರಾಂಜನೇಯ ಅವ್ರಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಶ್ರೇಯಸ್ಸು ಸಿಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ವೀರಾಂಜನೇಯನಿಗೆ. ಅದೇ ರೀತಿ ನಮ್ಮ ಊರಲ್ಲಿ ನಮ್ಮ ಗೌಡ್ರು ನಮ್ಮಣ್ಣ ಅವರು ಕೂಡ ಬಂದು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಡೆಯೋದಕ್ಕೆ ಎಲ್ಲದಕ್ಕೂ ಕೂಡ ಇದ್ದು ಸಹಕರಿಸಿ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬಾ ಸಂತೋಷದಿಂದ ಇದೀವಿ. ಅದೇ ರೀತಿ ಬೇರೆ ದೇವಸ್ಥಾನಗಳು ಇದಾವೆ. ಈ ಕಡೆ ಈಶ್ವರ ದೇವಸ್ಥಾನ ಇದೆ, ಮತ್ತೆ ಸೋರೇಶ್ವರನ ದೇವಸ್ಥಾನ ಇದೆ. ಇನ್ನ ಒಂದು ದೇವಸ್ಥಾನ ಕೂಡ ನಮ್ಮೂರಲ್ಲಿ ಕಟ್ತಾ ಇದ್ದಾರೆ, ಅದು ಆ ಗಣೇಶನ ಗುಡಿ. ಅಲ್ಲೂ ಕೂಡ ಯಾವುದೇ ಜಾತಿ ಭೇದ ಇಲ್ಲದೆ, ತಾರತಮ್ಯ ಇಲ್ಲದೆ, ಚಿಕ್ಕವರು ದೊಡ್ಡವರು ಅನ್ನೋದು ಯಾವ್ದು ಇಲ್ಲದೆ ರೀತಿಯಲ್ಲಿ ಇದೇ ರೀತಿ ಎಲ್ಲಾ ಕೂಡ ಕಾರ್ಯಕ್ರಮಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡೋದಕ್ಕೆ ನಮ್ಮೂರಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಹೋಗಲ್ಲ, ಆ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ವೀರಾಂಜನೇಯ ಎಲ್ಲರೂ ಕೂಡ ಸದಾ ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಗ್ರಾಮಸ್ಥರನ್ನು ಮತ್ತೆ ಎಲ್ಲಾನು ಕೂಡ ಎಲ್ಲಾ ರೀತಿಯಲ್ಲೂ ಶ್ರೇಯಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂತ ಈ 1-2-4 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಸ್ವಾಮಿ ಟೆಂಪಲ್ ಅನ್ನ ಇಲ್ಲಿ ಸ್ವಾಮಿ ಅನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು 41 ದಿವಸದಲ್ಲಿ ಅಭಿಷೇಕಗಳು, ಪೂಜಾ ಪುರಸ್ಕಾರಗಳೆಲ್ಲ ಇರ್ತವೆ. ಈ ಒಂದು ದೇವಸ್ಥಾನಕ್ಕೆ ನಮ್ಮ ಗ್ರಾಮದ ನಮ್ಮ ಅಣ್ಣವರ ಮಗನಾದ ಶ್ರೀ ಚಲಪತಿ ಅವರು ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯನ್ನು ನೀಡಿರ್ತಾರೆ. ಇದೇ ಗ್ರಾಮಕ್ಕೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಎಷ್ಟೋ ಜನ ಭಜನೆ ಅವ್ರನ್ನ ಸ್ಟೋರ್ ಕಲ್ಸೋದಾಗ್ಲಿ, ಒಂದ್ಸಲ ಇದು ಅಯೋಧ್ಯೆ ಭದ್ರಾಚಲಂಗೆ, ಒಂದ್ಸಲ ಈ ಕಡೆ ಶಿರಡಿ ಕಡೆ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ತುಂಬಾ ಈ ತರ ಕೊಡುಗೆಗಳನ್ನ ಕೊಡ್ತಾ ಇರ್ತಾರೆ. ಇವ್ರಿಗೆ ಇದೇ ತರಾನೇ ನಮ್ಮ ಗ್ರಾಮದಲ್ಲಿ ಎಲ್ಲ ಒಂದು ಸೇವಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಲಿ ಅಂತ ಆ ಒಂದು ವೀರಾಂಜನೇಯ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಒಂದು ಇಷ್ಟು ಮಾತನ್ನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಿಗೇನಹಳ್ಳಿಯವರು ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲರಿಗೂ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲ ಪ್ರೋಗ್ರಾಮ್ 48 ದಿನ ನಾವು ನಾನ್ ವೆಜ್ ತಿನ್ನದೆ ನಾವು ಎಲ್ಲ ರೀತಿಯಾಗಿ ನಾವು ಎಲ್ಲ ಭಕ್ತಿಯಾಗಿ ಇದ್ದು ಆಂಜನೇಯ ದೇವಸ್ಥಾನ ಪ್ರಾರ್ಥನೆ ಮಾಡಿ ದಿನಾಗಲೂ ರಾತ್ರಿ ಪ್ರೋಗ್ರಾಮ್ ಇಟ್ಕೊಂಡು ನಾವು ಭಕ್ತಿಯಾಗಿ ಇದ್ದೀವಿ. ಅದೇ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಾಗಿದ್ದೀವಿ. ಈಗ ನಾವು ದಿನಾಗಲೂ ಕೋಲಾಟೆ ಎಲ್ಲ ಹಾಕಿ ಎಲ್ಲ ಸಂತೋಷವಾಗಿ ಇರ್ತೀವಿ. ನಾವು ಎಲ್ಲ ಒಗ್ಗಟ್ಟಾಗಿ ಇವರು ಗ್ರಾಮಸ್ಥರೆಲ್ಲ ನಮ್ಮ ಚಲಪತಿನೂ ಬಂದು ಸ್ವೀಟ್ ಎಲ್ಲ ಕೊಟ್ಟಿದ್ದಾರೆ. ಅವರೂ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲ ದೇವಸ್ಥಾನ ಸೋಡೇಶ್ವರಿ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ. ನಮಗೆ ರಾಮನ ಅಯೋಧ್ಯೆಯನ್ನು ಕಳಿಸಿದ್ದಾರೆ. ಎಲ್ಲರನ್ನೂ ಊರಿನಲ್ಲಿ ಒಂದು ಬಸ್ಸನ್ನು ಕಳಿಸಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಬಸ್ಸನ್ನು ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಚಲಪತಿ ಅವರು. ಎಲ್ಲಾ ರೀತಿಯಾಗಿ ಅವರು ಸಹಾಯ ಮಾಡ್ತಾ ಇದ್ದಾರೆ ನಮ್ಮೂರಿಗೆ. ಚಲಪತಿ ನಮಗೆ ಸಂತೋಷ, ಎಲ್ಲ ಜನರನ್ನು ಸಂತೋಷವಾಗಿದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದೀವಿ. ಅದೆಲ್ಲ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಸಾಯಂಕಾಲ ವಾಲಿಬಾಲ್, ಗ್ರೀಸು ಮತ್ತು ಚಕ್ಕಲ್ ಕೋಲಾಟ, ಭಜನೆಗಳು ಮತ್ತು ಕೋಲಾಟಗಳ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಊರೆಲ್ಲ ಗ್ರಾಮಸ್ಥರು ಬಂದಿದ್ದಾರೆ. ಅವ್ರಿಗೆಲ್ಲ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಸಮಾಜ ಸೇವಕರು ನಮ್ಮ ಗ್ರಾಮದ ಚಲಪತಿ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವ್ರ ಟೀಮ್ ಬಂದಿದ್ದಾರೆ. ಅವರು ಇಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ಎಲ್ಲ ಸಹಕಾರಗಳನ್ನ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ಇವತ್ತು ಪ್ರಸಾದ ಎಲ್ಲ ಕೂಡ ತಂದಿದ್ದಾರೆ. ಅವ್ರಿಗೆ ಆ ದೇವರು, ಅವರಿಗೆ ಮತ್ತು ಅವರ ಟೀಮ್ಗೆ ಆ ದೇವರು ಒಳ್ಳೆ ಆಶೀರ್ವಾದ ಕೊಡ್ಲಿ, ಅಷ್ಟ ಐಶ್ವರ್ಯಗಳ ಆಗ್ಲಿ, ಎಲ್ಲ ಇದು ವೀರಾಂಜನೇಯ ಸ್ವಾಮಿ ಆಶೀರ್ವಾದ ನೀಡಲಿ ಅಂತ ಕೋರ್ಕೊಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.
ಈ ಗ್ರಾಮಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ವೀರಾಂಜನೇಯ ಸೀಗನಹಳ್ಳಿ ವೀರಾಂಜನೇಯ ಸ್ವಾಮಿ ಆಶೀರ್ವಾದ ಕೊಳ್ಳಿ ಅಂತ ಅವ್ರ ಜೊತೆಯಲ್ಲಿ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ. ಅವ್ರಿಗೂ ಸಹ ಈ ವೀರಾಂಜನೇಯ ಸ್ವಲ್ಪ ಇದು ಆಶೀರ್ವಾದ ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಕ್ಕೆ ಏನೇ ಈ ಗ್ರಾಮದಲ್ಲಿ ನಡೆಯಲಿ ಅದಕ್ಕೆ ನಾನಿದ್ದೀನಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಆ ದೇವರು ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.